ಜಂಬೂ ಸವಾರಿಯಲ್ಲಿ ಭಾಗಿಯಾಗೋ ಆನೆಗಳಿಗೆ ಸಿಂಗಾರ ಮಾಡಲಾಗಿದೆ. ಪೂಜೆಯಲ್ಲಿ ಭಾಗಿಯಾಗಲಿರುವಂಥ ಆನೆಗಳ ಮೈ ಮೇಲೆ ಚಿತ್ತಾರ ಮೂಡಿದೆ. ಅರಮನೆ ಆವರಣದಲ್ಲಿ ಆನೆಗಳಿಗೆ ಬಣ್ಣ ಬಳಿಯುವಂಥ ಕಾರ್ಯ ನಡೀತಾ ಇದೆ. ಪಟ್ಟದ ಆನೆ, ನಿಶಾನೆ ಆನೆಗೆ ಬಣ್ಣ ಬಳಿಯುವಂಥ ಕಾರ್ಯ ಆಗಿದೆ. ಪಟ್ಟದ ಆನೆ ಕಂಜನ್, ನಿಶಾನೆ ಆನೆಯಾದ ಭೀಮಾ ಚಿತ್ತಾರ ಬಿಡಿಸಿದ ಬಳಿಕ ಪೂಜೆಯಲ್ಲಿ ಭಾಗಿಯಾಗಲಿದೆ. ನೋಡಿ, ಪಟ್ಟದ ಆನೆಗಳಿಗೆ ಪೂಜೆಯನ್ನು ನೆರವೇರಿಸಲಾಗತ್ತೆ. ಇದು ಯಾವಾಗಲೂ ನಡೆಯುವಂಥ ಸಂಪ್ರದಾಯ. ಪಟ್ಟದ ಆನೆಗಳಿಗೆ ಪೂಜೆಯನ್ನು ಮಾಡುವಂಥದ್ದು. ಅದೇ ರೀತಿಯಾಗಿ ಇವತ್ತು ಕೂಡ ಪೂಜೆಯನ್ನು ಮಾಡಲಾಗತ್ತೆ. ಈಗಾಗಲೇ ಚಿತ್ತಾರವನ್ನು ಬಿಡಿಸಲಾಗಿದೆ. ಈ ಚಿತ್ತಾರದ ನಂತರ ಪೂಜಾ ಕಾರ್ಯಗಳಲ್ಲಿ ಆನೆಗಳು ಭಾಗಿಯಾಗಲಿದೆ. ಪಟ್ಟದ ಆನೆ, ನಿಶಾನೆ ಆನೆಗೆ ಬಣ್ಣ ಬಳಿಯುವಂಥ ಕಾರ್ಯ ಆಗ್ತಾ ಇದೆ. ಜಂಬೂ ಸವಾರಿಯಲ್ಲಿ ಈ ಆನೆಗಳು ಭಾಗಿಯಾಗಲಿವೆ ಅಲ್ಲ, ಈ ಆನೆಗಳಿಗೆ ಚಿತ್ತಾರವನ್ನು ಬಳಿಯಲಾಗ್ತಾ ಇದೆ. ಇದೀಗ ಪ್ರಮುಖವಾಗಿ ಪಟ್ಟದ ಆನೆ ಮತ್ತು ನಿಶಾನೆ ಆನೆ, ಪಟ್ಟದ ಆನೆ ಕಂಜನ್ ಮತ್ತು ನಿಶಾನೆ ಆನೆಯಾದಂಥ ಭೀಮ, ಈ ಎರಡೂ ಆನೆಗಳಿಗೂ ಕೂಡ ಚಿತ್ತಾರ ಬಿಡಿಸಲಾಗ್ತಾ ಇದೆ. ಇದರ ನಂತರ ಪೂಜಾ ಕಾರ್ಯಗಳಲ್ಲಿ ಆನೆಗಳು ಭಾಗಿಯಾಗಲಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಎರಡೂ ಆನೆಗಳಿಗೂ ಕೂಡ ಚಿತ್ತಾರವನ್ನು ಬಳಿಯುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಅರಮನೆಯ ಆವರಣದಲ್ಲಿ. ಚಿತ್ತಾರ ಪೂರ್ಣವಾದ ನಂತರ ಇದಕ್ಕೆ ಪೂಜೆಯನ್ನು ಮಾಡಲಾಗತ್ತೆ. ಇವೇ ಆನೆಗಳು ಜಂಬೂ ಸವಾರಿಯಲ್ಲೂ ಕೂಡ ಭಾಗಿಯಾಗುವಂಥದ್ದು, ಮೆರವಣಿಗೆಯಲ್ಲಿ ಭಾಗಿಯಾಗುವಂಥದ್ದು. ಸೊ ಅದಕ್ಕಿಂತ ಮುಂಚಿತವಾಗಿ ನಡೆಯುವಂಥ ಕಾರ್ಯಗಳನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಎರಡೂ ಆನೆಗಳಿಗೂ ಕೂಡ ಚಿತ್ತಾರವನ್ನು ಬಳಿಯುವಂಥ ಕೆಲಸವನ್ನು ಅಲ್ಲಿ ಮಾಡಲಾಗ್ತಾ ಇದೆ. ಸುಮಾರು 1 ತಿಂಗಳಿಂದ ನಿರಂತರವಾದಂಥ ತಾಲೀಮನ್ನು ಮಾಡಿಸಲಾಗಿತ್ತು. ಇವತ್ತು ಫೈನಲ್ ಆಗಿ ಕಾರ್ಯಕ್ರಮಗಳು ಬಂದಿದೆ. ಆ ಕಾರ್ಯಕ್ರಮಗಳಲ್ಲಿ ಆನೆಗಳು ಭಾಗಿಯಾಗುತ್ತೆ. ಅಂದರೆ ಪಟ್ಟದ ಆನೆಗಳಿಗೆ ಪೂಜೆ ಮಾಡುವಂಥದ್ದು. ಆ ಪೂಜಾ ಕಾರ್ಯಗಳಲ್ಲಿ ಭಾಗಿಯಾಗೋದಕ್ಕಿಂತ ಮುಂಚಿತವಾಗಿ ಈ ರೀತಿಯಾಗಿ ಚಿತ್ತಾರವನ್ನು ಬಳಿಯಲಾಗ್ತಾ ಇದೆ. Hey!